ರಾಷ್ಟ್ರೀಯ ಅಧ್ಯಕ್ಷರ ಆದೇಶದ ಮೇರೆಗೆ ಇಡೀ ರಾಜ್ಯವನ್ನು 58 ದಿವಸಗಳ ಕಾಲ ಪ್ರವಾಸವನ್ನು ಹಮ್ಮಿಕೊಂಡು ಈಗಾಗಲೇ ಯಶಸ್ವಿಯಾಗಿ ತುಮಕೂರು, ರಾಮನಗರ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿ ನಾವಿವತ್ತು ಏನು ಡಿಜಿಟಲ್ ನೋಂದಣಿ ಸದಸ್ಯತ್ವದ ಅಭಿಯಾನವನ್ನು ಮಾಡ್ತಾ ಇದ್ದೀವಿ, ಭಾರಿ ಸ್ಪಂದನೆಯನ್ನು ಸಿಕ್ಕಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಾನು ಸಹ ನೆನ್ನೆ ಮದ್ದೂರು, ಮಂಡ್ಯ, ಮಳವಳ್ಳಿಗೆ ಹೋಗಿ ಇವತ್ತು ನಾಮಂಗಲ ಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲ ಈ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಈ ಕ್ಷಣದಲ್ಲೇ ನಿಮ್ಮ ಮೊಬೈಲ್ಗಳನ್ನ ಆಚೆ ತೆಗೀರಿ. ಆ ನಂಬರ್ಗೆ ದಯಮಾಡಿ ತಾವೆಲ್ಲ 9964002028 9964002028ಗೆ ಮಿಸ್ ಕಾಲ್ ಕೊಡಿ. ಅಲ್ಲಿಂದ ನಿಮಗೆ ಇದು OTP ಎಲ್ಲ ಇದೆಲ್ಲ ಬರ್ತದೆ. ನಿಮ್ಮ ಸದಸ್ಯತ್ವವನ್ನು ಈ ಕ್ಷಣದಲ್ಲೇ ನೋಂದಣಿ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಪ್ರಾದೇಶಿಕ ಪಕ್ಷ ಅತಿ ಹೆಚ್ಚು ನೋಂದಣಿಯನ್ನು ಮಾಡ್ಕೋಬೇಕಾಗ್ತದೆ. ಸುಮಾರು ನಾವು 50 ಲಕ್ಷ ಗುರಿಯನ್ನು ಹೊಂದಿದ್ದೇವೆ. ಅದರಲ್ಲಿ ಇವತ್ತು ನಾಗಮಂಗಲ ಕ್ಷೇತ್ರದಿಂದ ಅತಿ ಹೆಚ್ಚು ನೋಂದಣಿ ಆಗದಿದೆ ಅಂತಕ್ಕಂಥದ್ದು ಇವತ್ತು ನಮಗೆಲ್ಲ ಹರ್ಷವಾಗ್ತಾ ಇದೆ. ಇವತ್ತು ಇಲ್ಲಿರ್ತಕ್ಕಂಥ ನೀವೆಲ್ಲರೂ ಸಹ ಯಾರ್ಯಾರು ಯಾಕೆಂದ್ರೆ ಈಗಾಗಲೇ ಹಿಂದೆ ಮಾಡ್ಕೊಂಡಿದ್ರೆ ಮತ್ತೊಮ್ಮೆ ಮೆಂಬರ್ಶಿಪ್ಗೆ ಅವಕಾಶ ಕೊಡೋದಿಲ್ಲ. ನೀವೇ ನೇರವಾಗಿ ಯಾರ್ಯಾರು ಮಾಡ್ಕೊಂಡಿಲ್ಲ ಮೊಬೈಲ್ನ ತೆಗೆದು ಈಗಲೇ ಮಿಸ್ ಕಾಲ್ನ ಕೊಟ್ಟು ತಮ್ಮ ಇದನ್ನ ಹೆಸರನ್ನ ನೋಂದಣಿ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ. ಜೊತೆಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಭೂತಪೂರ್ವವಾದ ಜಯದೊಂದಿಗೆ ಇದು ಅಧಿಕಾರ ನಡೆಸ್ತಾ ಇದೆ. ಅಧಿಕಾರ ನಡೆಸ್ತಾ ಇರ್ತಕ್ಕಂಥದ್ದು ಯಾವ ರೀತಿ ನಡೆಸ್ತಾ ಇದೆ, ನಾಗಮಂಗಲ ತಾಲೂಕಿನಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಇರ್ತಕ್ಕಂಥದ್ದು ನಾನೇನು ಅದನ್ನು ನಿಮ್ಗೆ ಹೆಚ್ಚಿನ ರೀತಿಯಲ್ಲಿ ನೋಡಬೇಕಾಗಿಲ್ಲ. ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಪ್ರತಿಯೊಂದು ಕಚೇರಿಗೆ ಹೋಗಿ ಅಲ್ಲಿಯ ಮಧ್ಯವರ್ತಿಗಳ ಹಾವಳಿ ಯಾವ ರೀತಿ ಇದೆ ಅಂದರೆ ಬಹುತೇಕ ಇತಿಹಾಸದಲ್ಲಿ ನಾಗಮಂಗಲ ಕ್ಷೇತ್ರದಲ್ಲಿ ಈ ರೀತಿಯ ಭ್ರಷ್ಟಾಚಾರವನ್ನು ಯಾರು ಕಂಡಿಲ್ಲ. ಒಬ್ಬ ವಿಲೇಜ್ ಅಕೌಂಟೆಂಟ್ ನೀವು ಹೋಗ್ಬೇಕಾದ್ರೆ ಅಲ್ಲೇ ಒಬ್ಬ ಮಧ್ಯವರ್ತಿ ಕೂತಿರ್ತಾನೆ. ಏನೇ ಕೆಲಸ ಕಾರ್ಯಗಳು ಮಾಡಿಕೊಳ್ಳಿ ಎಲ್ಲದಕ್ಕೂ ಸಹ ರಾಜಕಾರಣವನ್ನು ಮಾಡಿಕೊಂಡು ಭ್ರಷ್ಟಾಚಾರವನ್ನು ಹೆಚ್ಚಿಗೆ ಮಾಡಿಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ನೀವು ನೋಡಿದ್ದೀರಿ. ದರ್ಖಾಸ್ತ್ ಜಮೀನು ಪೆಟ್ಟಿಗೆಗೆ ಬೀಗ ಹಾಕಿ 2 ವರ್ಷ ಆಯಿತು. ಇವತ್ತೊಬ್ಬ ಅಯೋಗ್ಯ ತಹಸೀಲ್ದಾರನ ತಂದಿಲ್ಲಿ ಕುಂಡಿಸ್ಕೊಂಡಿದ್ದಾರೆ. ಒಬ್ಬ ಮಾಜಿ ಶಾಸಕ ಯಾರೋ ಒಂದು ತೊಂದರೆ ಹೇಳ್ತಾರೆ ಅಂತ ಬಂದು ನಾನು ಫೋನ್ ಮಾಡಿದ್ರೆ ವಾಪಸ್ ಮಾಡೋದಿರಲಿ, ನಮ್ಮ ಫೋನ್ನ ಎತ್ತತಕ್ಕಂಥ ಸೌಜನ್ಯತೆ ಇಲ್ತಕ್ಕಂಥ ಅಧಿಕಾರಿ ಇವತ್ತು ನಾಗಮಂಗಲ ತಾಲೂಕಿನಲ್ಲಿ ಇದ್ದಾನೆ. ನಾನೇನೋ ಅವನ್ನ ಬಹಳ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ. ಇಂಥ ಕೆಟ್ಟ ಅಧಿಕಾರಿಗಳಿಂದ ಕೆಟ್ಟ ಆಡಳಿತವನ್ನು ನೀವು ಬಯಸ್ತೀರಾ? ಯೋಚನೆ ಮಾಡಿ ನೋಡಿ. ನನಗೆ ಗೊತ್ತಿದೆ ತಾಲೂಕು ಆಫೀಸ್ನಲ್ಲಿ ಏನು ನಡೀತಾ ಇದೆ, ಬೆಳ್ಳೂರು ಹೈವೇನಲ್ಲಿ ಎಷ್ಟು ಜಾಗಗಳನ್ನ ಫೋರ್ಜರಿ ಮಾಡ್ತಾವ್ರೆ, ಇದು ಯಾವ್ಯಾವ ಹೈವೇನಲ್ಲಿ ಎಲ್ಲೆಲ್ಲಿ ಜಮೀನುಗಳನ್ನ ಹಳೆ ಡೇಟ್ ಹಾಕೊಂಡು ಏನೇನು ಮಾಡ್ತಾರೆ. ಆದರೆ RTCಯನ್ನು ಈ ತಹಸೀಲ್ದಾರನೇ ಮಾಡಬೇಕಾಗ್ತದೆ. ಇವನು ಮನೆಗೆ ಹೋಗ್ತಕ್ಕಂಥ ದೂರ ಬಹಳ ಇಲ್ಲ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನು ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಕಚೇರಿಗಳು ಆಗೋಗವೆ. ಅದ್ರ ಬಗ್ಗೆ ಹೇಳಂಗೆ ಇಲ್ಲ. ನಮ್ಮ ಪಕ್ಷದ ಯಾರಾದ್ರೂ ಕಾರ್ಯಕರ್ತ ನಿಜವಾದ ತೊಂದರೆ ಆಗಿದೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ಆಲೆ ಸಬ್ ಇನ್ಸ್ಪೆಕ್ಟರ್ ತೆಗೆದು ಚೆಲುವಣ್ಣ ಹಿಂಗ್ ಕಂಪ್ಲೇಂಟ್ ಬಂದಿದೆ ತಗೊಳ್ಳ ಬೇಡವಣ್ಣ ಅಂತಾರೆ. ಇವತ್ತು ನಮ್ಮ ರಾಜ್ಯ ಬಳಿ ಸಭೆ ನಡೀತಾ ಇದೆ. ರಕ್ಷಣೆ ಕೊಡಬೇಕು ಅಂತಕ್ಕಂಥ ಕನಿಷ್ಠ ನೆನ್ನೆ ಪತ್ರವನ್ನು ಕೊಟ್ಟಿದ್ರು ಸಹ ಅವ್ರು ಏನು ಮಾಡಿದ್ದಾರೆ ನೋಡಿ. ಬೆಳಕಿಗೆ ಇದಾರೆ ಯಾರ ಪೊಲೀಸರು ಕಾಣಿಸ್ತಾರ ಇಲ್ಲಿ? ನಾವೇನು ಮಾಡಬೇಕು? ನಾವೀಗ ಅದಕ್ಕೆ ನಾವೇ ಶಿಸ್ತಾಗಿರ್ಬೇಕು, ನಾವೇ ಪೊಲೀಸ್ ಗಿರಿ ಮಾಡಬೇಕು. ನಮ್ಮ ರಕ್ಷಣೆಯನ್ನ ನಾವೇ ಮಾಡ್ಕೋಬೇಕು. ನಮ್ಮ ನಾಯಕರು ನಮ್ಮ ಕ್ಷೇತ್ರ ಬಿಟ್ಟು ಸುರಕ್ಷಿತವಾಗಿ ತಲುಪೋವರೆಗೂ ಅವ್ರ ಜೊತೆ ನಾವಿರ್ಬೇಕಾಗ್ತದೆ. ಮಾಡಲಿ. ಇದು ಹಲವಾರು ಕಾರಣಗಳು. ಇವತ್ತು ನಮ್ಮ ಕಾರ್ಯಕರ್ತರು ಏನಾದರೂ ಬೀದಿಲಿ ಬಿದ್ದವ್ರೆ ಅಂದರೆ ಅದಕ್ಕೆ ನನ್ನ ಕಾರ್ಯಕರ್ತನ ಯಾವತ್ತೂ ಬೈಯೋದಿಲ್ಲ, ಅಥವಾ ವಿರೋಧ ಪಕ್ಷದವ್ರನ್ನೂ ಬೈಯೋದಿಲ್ಲ. ಹಲವಾರು
ಭಿನ್ನಾಭಿಪ್ರಾಯಗಳು ತಪ್ಪಭಿಪ್ರಾಯಗಳು ಬಂದು ನಮ್ಮ ಪಕ್ಷದಿಂದ ಕಿತ್ತಾಟದಿಂದ ಅರ್ಧ ನಮ್ಮ ಜಿಲ್ಲೆ ಈ ರೀತಿ ಆಗಿರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ದೀವಿ. ನಾನು ಸಹ ದೆಹಲಿ ದುಬೈಗೆ ಹೋಗಬೇಕಾಗಿತ್ತು. ನನ್ನ ಸ್ನೇಹಿತ ಸುರೇಶ್ ಗೌಡ ಅಂತ ಬೇತಮಂಗಲದವನು, ಕೋಲಾರದವನು ಬರಬೇಕು ಕುಮಾರಣ್ಣ ಬತ್ತವ್ರೆ ಅಂತ. ಆದರೆ ನಮ್ಮ ನಾಯಕರು ಬರ್ತಾ ಇರೋದ್ರಿಂದ ನಾನು ಎಲ್ಲೂ ಹೋಗಬಾರ್ದು, ನಾನು ಇಲ್ಲೇ ಇರಲೇಬೇಕು ಅಂತ, ನನ್ನ ಪಕ್ಷಕ್ಕೆ ನಿಷ್ಠನಾಗಿರಬೇಕು ಅಂತ ನಾನು ಬರೋದಿಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಿದ್ದೆ. ಇವತ್ತು ಮೊನ್ನೆ ನಾನು ನೋಡಿದೆ ಬೆಳ್ಳೂರಿನಲ್ಲಿ ಯಾವುದೋ ಒಂದು ಸಭೆಯಲ್ಲಿ 2000 ನಮ್ಮ ಚಲುವರಾಯ ಸ್ವಾಮಿಯರು ಹೇಳ್ತಾರೆ 2008ರಿಂದ 2013, 2018ರಿಂದ 2023 ಗಂಟ ನಮ್ಮ ತಾಲೂಕು ಬಹಳ ಹಿಂದೆ ಹೋಗ್ಬಿಡ್ತು ಅಂತಕ್ಕಂಥ ಮಾತನ್ನು ನನಗೆ ಆಶ್ಚರ್ಯ ಆಯಿತು. ಇನ್ನೊಂದು ಹಸಿ ಸುಳ್ಳನ್ನ ಯಾವ ರೀತಿ ಹೇಳ್ತಾನೆ ಅಂದರೆ ಆ ತಟ್ಟಳ್ಳಿ ಬಾರಿಲ ಕಾಲೇಜೆಲ್ಲ ನಾನು ತಂದಿದ್ದು ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ನಾನು ಇವತ್ತು ಕೇಸ ಫಾರೆಸ್ಟರು ನನ್ನ ಮೇಲೆ ಕೇಸ್ ಆಗಿ ದಿವಸ ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಆ RF ನಾಗರಾಜ್ ಮೇಲೆ ಅವ್ನು ಗನ್ ಹಿಡ್ಕೊಂಬರೋನು, ನಾನು ಅವ್ನು ನಿಂತ್ಕೋಬೇಕು, ಜಾಗ ಕೊಡಿಸಿ. ಈಗ ಆ ಬಚ್ಚೇಗೌಡ್ರು ಹಿಡಿದು ಆ ರಾಮುಲು ಹಿಡಿದು ಗ್ರಾಂಟ್ ತಂದು ಕಾಲೇಜ್ ಕಟ್ಟಿಸ್ತೋ ನಾನು. ಆದರೆ ಅವನ ಅದೃಷ್ಟ ಹೆಂಗೆ ಅಂದರೆ ಎಲ್ಲ ಕಟ್ಟ ಮೇಲೆ ನೇಮಕ ಇದೆ ಕಲ್ಲಣಿಸೋ ಟೈಮಲ್ಲಿ ಅವ್ನು ಗೆದ್ದು ಬಿಡ್ತಾನೆ. ಇದು ಪರಿಸ್ಥಿತಿ ಇರ್ತಕ್ಕಂಥದ್ದು. ಅವತ್ತು ಪೂಜ್ಯ ಸ್ವಾಮೀಜಿ ಅವರು ಹೇಳಿದ್ರು, ಸುರೇಶ್ ಗೌಡ ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಸಹ ನೋಡಿ, ನಾನು ಬೈದು ಬಿಡ್ತೀನಿ ಹಿಂದಗಡೆ ಮಾತಾಡಿದ್ರೆ, ನಿಂತ್ಕೊಳ್ಳಿದ ಹಿಂದೆ ಹೋಗಿ. ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ನಮ್ಮನ್ನ ಕರೆದು ನಮ್ಮ ತಾಲೂಕಿನಲ್ಲಿ ಇನ್ನು ಗೊತ್ತಿಲ್ಲ ಕಣೋ, ಆ ಬೋರ್ವೆಲ್ಲಲ್ಲಿ ನೀರು ಕುಡಿತಾವೆ, ಫ್ಲೋರೈಡ್ ಕಂಟೆಂಟು, ನಾವೇನಾದರೂ ಮಾಡಬೇಕು ಬಾಯಲ್ಲಿ. ನಾನು ಸದಾನಂದ ಗೌಡ್ಗೆ ಹೇಳಿದ್ದೀನಿ, ಮಾರ್ಕನಹಳ್ಳಿ ಡ್ಯಾಮಿಂದ ಇಲ್ಲೆಲ್ಲ ಕುಡಿಯೋ ನೀರು ಕೊಡಬೇಕು ಅಂತೇಳಿ ಅವತ್ತು 68 ಕೋಟಿ ರೂಪಾಯಿಗಳಿಗೆ ಟೆಂಡರ್ ಮಾಡಿಸಿ ಆ ಭಾಗದಲ್ಲಿ ಬೆಳ್ಳೂರು ಪಂಚಾಯತಿ ಪೂರ್ತಿ ದೇವಲಾಪುರದಲ್ಲಿ ಎಲ್ಲ ಸೇರಿದಾಗೆ ಸುಮಾರು 112 ಹಳ್ಳಿಗಳಿಗಿರಬೇಕು ನಾವು ನೀರನ್ನ ತರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡೋದು. ಅದನ್ನು ಆ ಗಾಚಾರ ಸ್ವಿಚ್ ಆನ್ ಮಾಡಬೇಕು, ನಾನು ಸೋತೆ. ಅಣ್ಣ ಬಂದ 68 ಕೋಟಿ ಇತ್ತು. ಅದನ್ನ ಹೋಗಿ ಕೂತ್ಕೊಂಡು ಸಿದ್ದರಾಮಯ್ಯನವರಾಗ ಕಾಂಗ್ರೆಸ್ ಸರ್ಕಾರ ಇದ್ರು 168 ಕೋಟಿ ಮಾಡಿಸ್ಕೊಂಡು ಹೊಡೆದ. ಅದರಲ್ಲಿ ಇನ್ನೂ ನೀರು ಕುಡಿತಾ ಇಲ್ಲ ಜನ. ಅದು ಹಾಳಾಗೋಗ್ಲಿ ಅಂತೇಳಿ ನಮ್ಮ ಸರ್ಕಾರ ಬಂತು. ನಾವು ತಂದಿದ್ದ ಕೆಲಸಗಳು ಹೇಳ್ಬೇಕಲ್ಲ. ನಮ್ಮ ಸರ್ಕಾರ ಬಂತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಆಗ್ತಿದ್ದಂಗೆ ಇಡೀ ಮಂಡ್ಯ ಜಿಲ್ಲೆಗೆ ಜಲಧಾರ ಯೋಜನೆಯಲ್ಲಿ KRS ಇಂದ ನೀರು ಕೊಡಬೇಕು ಅಂತ ಹೇಳಿ ಇವತ್ತು ಮಾಡಿದಂತರು. ಆದರೆ ಆ ಸಂದರ್ಭದಲ್ಲಿ BJPನವರು ನಮ್ಮ ಹತ್ರ ಚೆನ್ನಾಗಿಲ್ಲದಿರೋದ್ರಿಂದ ಅರ್ಧಕ್ಕೆ ಮಾತ್ರ ಪಾಂಡಪುರ KR-ಪೇಟೆ ನಮಗೆ ಮಾತ್ರ ಉಳಿಸಿದ್ರು. 1200 ಕೋಟಿ ಇನ್ನೇನು ಗುದ್ಲಿ ಪೂಜೆ ಮಾಡಬೇಕಪ್ಪ ನಾವೆಲ್ಲ ಹೋಗಿ. ಕರೆಕ್ಟಾಗಿ ಬಂತು ಈ ಕೋಡ್ ಆಫ್ ಕಂಡಕ್ಟು ಎಲೆಕ್ಷನ್ನು. ಅಣ್ಣ ಗೆದ್ದ, ಹೋಗಿ ಕೂತ್ಕೊಂಡ, 8 ಹೊಡೆದ. ಒಂಥರ ಒಬ್ಬರು ಕೇಳ್ಕೊಂಬಂದಿರ್ತಾರೆ, ಯಾರೋ ಮಾಡಿದ್ದೀವಿ ಹೋಗಿ ನೀಟಾಗಿ ಊಟ ಮಾಡ್ಬಿಡೋಣ ಅಂತಕ್ಕಂಥದ್ದು. ಇವತ್ತು ನಾವು ನಮ್ಮ ಶಾಸಕರು ಮಂಜುನಾಥ್ ಅವರು ಇಲ್ಲೇ ಇದ್ದಾರೆ. ಗುಡೆ ಹೊಸಳ್ಳಿಯಿಂದ ಏತ ನೀರಾವರಿ ಇದನ್ನ 212 ಕೋಟಿನಲ್ಲಿ ನಾನು ಗೆದ್ದ ತಕ್ಷಣ ಅದು ಹಿಂದಿನ ಕಾಲದ ಹಿಂದೆ ಸಿದ್ದರಾಮಯ್ಯ ಕಾಲದಲ್ಲಿ ಲೆಟರ್ ಹಾಕ್ಸಿದೆ, ಸ್ಯಾಂಕ್ಷನ್ ಆಗಿರಲಿಲ್ಲ. ತಕ್ಷಣ ಕುಮಾರಸ್ವಾಮಿ ಹತ್ರ ಅಪ್ರೂವಲ್ ಮಾಡಿಸ್ಕೊಂಡು ಅದನ್ನು ಪೂಜೆ ಮಾಡಿದೆ. ಇನ್ನೂ ಅದನ್ನು ಕೂತವ್ರೆ. ಆ ಪಿಚ್ಚೇಶ್ವರ ರಾವ್ ಅಂತ ಒಬ್ಬ ಕಾಂಟ್ರಾಕ್ಟ್ರಿಗೆ ಹೇಳ್ತಾರಂತೆ, ಸುಮ್ಕೇರು ಇದು 212 ಕೋಟಿಗೆ ಮಾಡಕ್ಕೆ ಹೋಗ್ಬೇಡ, ನಾನೊಂದು 500 ಕೋಟಿಗೆ ಮಾಡಿಸ್ಕೊಡ್ತೀವಿ, ಮಾತಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ನಾವು ಎಲ್ಲಿ ನಿಲ್ಸಿದ್ದು ಅಲ್ಲೇ ನಿಂತೈತೆ, ಕೆಲಸ ಇನ್ನೂ ಮುಂದಾಗಿಲ್ಲ. ಇವತ್ತು ಹಲವಾರು ಯೋಜನೆಗಳು. ಇವತ್ತು ನೀವು ಯೋಚನೆ ಮಾಡ್ಕೊಳ್ಳಿ, ಈ ಬೆಂಗಳೂರಿಂದ ಜಲಸೂರು ರೋಡು, ನಾನು ಮೊದಲು ಶಾಸಕನಾದಂಥ ಸಂದರ್ಭದಲ್ಲಿ ನಮ್ಮ ಉದಾಸಿಯವರಿದ್ದರು, ಅವ್ರ ಕಾಲದಲ್ಲಿ ತಂದಿದ್ದಂಥದ್ದು. ಬೇಕಾದ್ರೆ ಇವತ್ತು ಮುನಿಯಪ್ಪನವ್ರು ಇವ್ರ ಕಾಲದಲ್ಲೇ ಮಂತ್ರಿ ಆಗಿದ್ದಾರಲ್ವಾ, ಯಾರು ತಂದಿದ್ದು? ಸುರೇಶ್ ಗೌಡ 2 ಸರಿ ಬಂದಿದ್ದ, ಉದಾಸಿಯವ್ರ ಹತ್ರ 2 ಸರಿ ಹೋಗಿದ್ದ ಅಂತಕ್ಕಂಥದ್ದು ಅವರೇ. ಉದಾಸಿಯರಿಲ್ಲ ಪಾಪ, ಮುನಿಯಪ್ಪನವ್ರು ಬದುಕವ್ರೆ ಅಲ್ವಾ, ಕೇಳ್ಕೊಬೋದಲ್ಲ. ಜಲಸೂರು ರಸ್ತೆನ ಯಾರು ತಂದಿದ್ದು ಅಂತಕ್ಕಂಥದ್ದನ್ನ ಮುನಿಯಪ್ಪನವ್ರು ಹೇಳ್ತಾರೆ, ಬೇರೆದು ಹೇಳೋದು ಬೇಕಾಗಿಲ್ಲ. ಇವತ್ತು ಹಲವಾರು ಪ್ರತಿ ಗ್ರಾಮಗಳಿಗೂ ನಾನು ಬಹುತೇಕ ನಮಗಿರ್ತಕ್ಕಂಥ 600 ಚಿಲ್ಲರೆ ಹಳ್ಳಿಗಳಲ್ಲಿ 16 ಹಳ್ಳಿಗಳಿಗೆ ನಾನು ಕೆಲಸ ಮಾಡೋಕ್ಕಾಗಿಲ್ಲ. ಪ್ರತಿ ಒಂದು ಗ್ರಾಮಕ್ಕೂ ಅದು 10 ಲಕ್ಷನೋ 20 ಲಕ್ಷನೋ 25 ಲಕ್ಷನೋ 1 ಕೋಟಿನೋ, ನಮ್ಮ ಕೊಪ್ಪಕ್ಕೆ 8.5 ಕೋಟಿ. ಅದು ನಾನು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಮಾಡಿರ್ತಕ್ಕಂಥ ಕೆಲಸ. ನಾನೇ ಮಂತ್ರಿ ಆಗಿರಲಿಲ್ಲ, ನಾನು ಅಥವಾ ಆಡಳಿತ ಪಕ್ಷದ ಶಾಸಕ ಆಗಿರಲಿಲ್ಲ. ನಾನು ಶಕ್ತಿ ಮೀರಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ. ನಿಮ್ಮ ಪಾದಗಳಿಗೆ ನಮಸ್ಕಾರ ಮಾಡಿ ಕೇಳ್ಕೊಳ್ತೀವಿ, ಭಿನ್ನಾಭಿಪ್ರಾಯಗಳನ್ನ ಬಿಡಿ. ನಾನು ಯಾರನ್ನೂ ದ್ವೇಷ ಮಾಡೋಕ್ಕಿಲ್ಲ. ಎಲ್ಲನೂ ಆದರೆ ಎಲ್ಲೋ ಒಂದು ಕಡೆ ನಮಗೇನಾದರೂ ಅನುಮಾನ ಬಂದಂಥ ಸಂದರ್ಭದಲ್ಲಿ ವಿಧಿ ಇಲ್ದಂಗೆ ಆಗ್ತದೆ.
ನಿಮ್ಮಲ್ಲಿ ನನ್ನಲ್ಲೇನೋ ದ್ವೇಷ ಇರೋಕ್ಕಿಲ್ಲ, ಊರೊಳಗೆ ಯಾವುದೋ ನಿಮ್ಮ ದ್ವೇಷ ತಗೊಂಡೋಗಿ ನನ್ನ ಬಲಿ ಹಾಕ್ಬಿಡ್ತೀರಿ. ಆ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಬೇಡಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.